ಸಕ್ಕರೆ ನಾಡು ಮಂಡ್ಯ ಮೂಲದ ಸ್ಟಾರ್ ಪ್ಲೇಯರ್ ರಾಕಿ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ದಾಳಿಯಲ್ಲಿ ಸೇಂಟ್ ಪೌಲ್ ಕಾಲೇಜ್ ತಂಡದ ಮಿಥುನ ಒಂದು ಉತ್ತಮವಾದಂತಹ ಆರಂಭ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು ತಂಡದ ಆಟಗಾರರಿಂದ. ಒನ್ ಈಚ್. ದಾಳಿಯಲ್ಲಿ ಸೇಂಟ್ ಪೌಲ್ ಕಾಲೇಜ್ ತಂಡದ ಧನುಷ್ ಯುವ ದಾಳಿಗಾರ 7 ಆಟಗಾರರ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕವರ್ ಭಾಗದಲ್ಲಿ ಚರಣ. ಉತ್ತಮವಾದಂತಹ ಒಂದು ಹ್ಯಾಂಡ್ ಟಚ್. ಎಸ್, ನಮ್ಮ ಅಂಬಿ ಅಣ್ಣವರು ಆಗಮಿಸ್ತಾ ಇದ್ದಾರೆ. ಶ್ರೀಯುತ ದೇವರಾಜ್ ಸರ್ ಅವರು 7 ಗಂಟೆ ಸರಿಯಾಗಿ ಆಗಿದೆ. ಈ ಮ್ಯಾಚ್ ಮುಗಿತಾ ಇದ್ದಾಗ ಅವರು ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಕಪ್ 2025 ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿಗೆ, ಕುವೆಂಪು ಲಲಿತ ಕಲಾ ಸಂಘದ ಪದಾಧಿಕಾರಿಗಳಿಗೆ ಹಾಗೆ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಎಲ್ಲ ನೌಕರರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೃಪಾ ಸಾಗರ್ ಸಬ್ ಜೂನಿಯರ್ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯ ಮೂಲದ ಆಟಗಾರ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಸುಕೇಶ್ ಅವರನ್ನ ಇಲ್ಲಿ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. 3-2 ಇನ್ ಫೇವರ್ ಆಫ್ ವಿಜಯ್ ಕಾಲೇಜ್ ಮಂಡ್ಯ, ಸ್ಪಾನ್ಸರ್ಡ್ ಬೈ ಶ್ರೀ ಸುದರ್ಶನ್ ಮೂರ್ತಿ ಸರ್ ಅವರು BIT ಕಾಲೇಜಿನ ನೌಕರರಾಗಿ ಈ ಪಂದ್ಯವನ್ನು ಇಲ್ಲಿ ಪ್ರಾಯೋಜಿಸಿದ್ದಾರೆ. ಸೋಮ ಎತ್ತರದ ನಿಲುವಿನ ಆಟಗಾರ. ಎಸ್, ಈ ಬಾರಿ ಅತಿ ಆಸೆ ಗತಿಗೇಡು. ವೇಗವಾಗಿ ದಾಳಿಯನ್ನು ನಡೆಸ್ಕೊಳ್ತಾ ಇದ್ರು ರಾಕಿ. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ. ಒಂದು ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು, ಆದರೆ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಚಾಣಾಕ್ಷ ಕ್ವಿಕ್ ಆಗಿ ಅಲ್ಲಿ ಡ್ಯಾಶ್ ಹೊಡೆದ್ರ ಮೂಲಕ ದಾಳಿಗಾರನ ಅಂಕಣದಿಂದ ಹೊರ ಹಾಕಲು ಯಶಸ್ವಿ ಆದರು. 4-3. ವಿನೋದ್ ಸರ್, ಎಸ್ 5-3 ಪಂದ್ಯ ಸೇಂಟ್ ಪೌಲ್ ಕಾಲೇಜ್ ತಂಡದ ಪರವಾಗಿ ಸುಖೇಶ ಬೇಡವಾದಂತಹ ಒಂದು ಆಂಕಲ್ ಹೋಲ್ಡ್ಗೆ ಮುಂದಾದ್ರು. 5-4 ಪಂದ್ಯ ಸೇಂಟ್ ಪೌಲ್ ಕಾಲೇಜ್
ಬೆಂಗಳೂರು ತಂಡದ ಪರವಾಗಿ. ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಸ್ಟ್ರಗಲ್ ನಡೀತಾ ಇದೆ. ಧನುಷನ ಬಂಧನ ಆಗ್ತಾ ಇದೆ ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರರಿಂದ. 5-5. ಶ್ರುತ ದೇವರಾಜ್ ಸರ್ ಅವರು ಅಂಬೆಯವರ ಪಟ ಅಭಿಮಾನಿ ಹಾಗೆ ಅಂಬೆಯವರ ರೀತಿಯಲ್ಲೇ ಒಂದು ಮುಖದ ಹಾವಭಾವವನ್ನು ಸಹ ಅವರಲ್ಲಿ ಕಾಣ್ಬೋದು. ಮಂಡ್ಯದ ಗಂಡು ಅಮೃತ್ ಸರ್ ಅವರ ಸಾಂಗ್ಗೆ ನೆಕ್ಸ್ಟ್ ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ. ಎಸ್ ಜಮೀರ್, ಸಿಕ್ಸ್ ಈಚ್. ನೀಳಕದ ಆಟಗಾರ ಸೋಮ, ವೆರಿ ಲಾಂಗ್ ಮ್ಯಾನ್, ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಲೆಫ್ಟ್ ರೈಡರ್, ಡೈವಿಂಗ್ ಟ್ಯಾಕಲ್ ಎಜಿ ಕಾರ್ತಿಕ್. ನಾಲ್ಕು ಆಟಗಾರ ನಡುವೆ ಕೃಪಾ ಸಾಗರ್, ಮಂಡ್ಯ ಮೂಲದ ಆಟಗಾರ. ಮಿಥುನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಕ್ವಿಕ್ ಆದಂತ ಒಂದು ದಾಳಿಯೊಂದಿಗೆ ವಾಪಸ್ ಆದ್ರು. ಎಜಿ ಕಾರ್ತಿಕ್ ಒಬ್ಬ ಡಿಫೆಂಡರ್ ಅಲ್ಲಿ ದಾಳಿಯ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ವಿಜಯ ಕಾಲೇಜ್ ಮಂಡ್ಯ 8 ಅಂಕವನ್ನು ಪಡ್ಕೊಂಡ್ರೆ ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು 6 ಅಂಕದೊಂದಿಗೆ ಪಂದ್ಯ. ಕ್ವಿಕ್ ಆದಂತ ಒಂದು ಟಚ್ ಪಾಯಿಂಟ್. ದಾಳಿಯಲ್ಲಿ ರಾಕಿ, ವಿಜಯ ಕಾಲೇಜ್ ಮಂಡ್ಯ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ನಾಲ್ಕು ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮಿಥುನ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ರೈಡರ್. ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಈ ಬಾರಿ ಸಾಕಷ್ಟು ಪ್ರಯತ್ನ, ಸ್ಟ್ರಗಲ್ ನಡೀತಾ ಇದೆ. ವಾಟ್ ಅ ಕ್ಯಾಚ್! ಸೇಂಟ್ ಪಾಲ್ ಕಾಲೇಜ್ ತಂಡದ ಆಟಗಾರರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ಈ ಪಂದ್ಯದಲ್ಲಿ ಯಾರು ವಿಜಯಶಾಲಾಗ್ತಾರೋ ಅವರು RVS ತಂಡದ ವಿರುದ್ಧ ಪ್ರಥಮ ಸೆಮಿಫೈನಲ್ ಪಂದ್ಯವನ್ನು
ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತಹ ತಂಡ RVS ತಂಡದ ವಿರುದ್ಧ ಸೆಮಿಫೈನಲ್ ಪಂದ್ಯಕ್ಕೆ ಅವಕಾಶವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಈ ಪಂದ್ಯದಲ್ಲಿ ಪರಾಜಿತಗೊಳ್ಳುವಂತಹ ತಂಡ ಆಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ವಿರುದ್ಧ ಇನ್ನೊಂದು ಸೆಮಿಫೈನಲ್ ಆಡೋದಕ್ಕೆ ಸಜ್ಜಾಗಬೇಕಾಗತ್ತೆ. ಇದು ಲೀಗ್ ಹಂತದ ಕೊನೆಯ ಪಂದ್ಯ. ಇದಾದ ನಂತರದಲ್ಲಿ 2 ಸೆಮಿಫೈನಲ್ ಮತ್ತು 1 ಫೈನಲ್ ಪಂದ್ಯ ಮಾತ್ರ ಉಳಿದುಕೊಳ್ಳುತ್ತೆ. ಕೃಪಾ ಸಾಗರ್ ವಾಟ್ ಅ ಜಂಪ್! ಒಂದು ಸುಂದರವಾದಂತಹ ಜಂಪಿಂಗ್ ಸ್ಕಿಲ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡೆದುಕೊಂಡಿದ್ದಾರೆ. ಥರ್ಡ್ ರೈಟ್ ಟು ಆರ್ ಡೈ. ಮಾಡು ಇಲ್ಲವೇ ಮಾಡಿ ಮಿಥುನ. ಎಸ್ ರಾಕೇಶ ಡಬಲ್ ಆಂಕಲ್ ಹೋಲ್ಡ್. ಅದು ಬಿಗಿಯಾದಂತಹ ಟ್ಯಾಕಲ್. ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್ ರಾಕೇಶ್. ಐಸ್ ಪ್ಯಾಕ್. ಹಲೋ, I don't know English, bro. ಆ ಒಂದು ಟ್ಯಾಕಲ್ ಬಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಡಿಫೆಂಡರ್ಗೆ ಏಟ್ ಆಗಿದೆ. ಅದರ ಒಂದು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್. ಆಟಗಾರರ ದೇಹಗಳ ನಡುವಂಥ ಸಂಘರ್ಷ ಕೆಲವೊಮ್ಮೆ ಏಟ್ ಆಗುವಂಥ ಸಹಜ. ಆದರೆ ಕಬಡ್ಡಿ ಆಟಗಾರರು ಸಾಕಷ್ಟು ಫಿಟ್ ಆಗಿರ್ತಾರೆ, ಮತ್ತೆ ಚೇತರಿಸ್ಕೊಂಡು ಪಂದ್ಯವನ್ನು ಆಡ್ತಾರೆ. ರಾಕೇಶ್ ಕೂಡ ಅದೇ ರೀತಿ ಒಂದು ಟ್ಯಾಕಲ್ ಬಂದರೂ ಸಹ ಮತ್ತೆ ಚೇತರಿಸ್ಕೊಂಡು ಪಂದ್ಯವನ್ನು ಆಡೋದಕ್ಕೆ ಸಜ್ಜಾಗ್ತಾ ಇದ್ದಾನೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್, ಇದೀಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಶ್ರೀಯುತ ದೇವರಾಜ್ ಸರ್ ಅವರು, ಅಂಬಿ ಅವರ ಅಪ್ಪಟ ಅಭಿಮಾನಿಯಾಗಿ ನಮ್ಮ ಯೂನಿಯನ್ ಅಧ್ಯಕ್ಷರು, ಹಾಗೆ ಶ್ರೀಯುತ ನಾಗರಾಜ್ ಸರ್ ಅವರು ಕಲಾ ಸಂಘದ ಅಧ್ಯಕ್ಷರು, ಎಲ್ಲ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಒಂದು ಸಹಕಾರ. ಸುಮಾರು 119 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ. ಧನುಷ್ ಕರಂಕೆ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ವಿಜಯ ಕಾಲೇಜ್ ಮಂಡ್ಯ 11 ಅಂಕವನ್ನು ಪಡ್ಕೊಂಡ್ರೆ ಸೇಂಟ್ ಪೌಲ್ ಕಾಲೇಜ್ 9 ಅಂಕವನ್ನು ಪಡ್ಕೊಂಡಿದ್ದಾರೆ. 2 ಅಂಕದ ಅಂತರದಲ್ಲಿ ಪಂದ್ಯ. ವಿಜಯ ಕಾಲೇಜ್ ಮಂಡ್ಯ ಮುನ್ನಡೆಯಲ್ಲಿದೆ. ಈ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ? ಬಿ ಫುಲ್ನ ವಿನ್ನರ್ಸ್ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಶ್ರೀಯುತ ರಾಮಲಿಂಗ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಯುತ ಹರೀಶ್ ಎಂ,
ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಯುತ ರಾಮಚಂದ್ರ, ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೀಯುತ ಮಂಜುನಾಥ್ ಜೆ, ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೀಯುತ ಜಗದೀಶ್ ಕೆ ಹಾಗೂ ಶ್ರೀಯುತ ಗಿರೀಶ್ ಗೌಡ ವೈಪಿ. ಎಸ್ ಧನುಷ್ ಕೆರಂಕಿ, ದಕ್ಷಿಣ ಕನ್ನಡದ ಒಬ್ಬ ಯುವ ಆಟಗಾರ. ಅದ್ಭುತವಾದಂತಹ ಟ್ಯಾಕಲ್. ರಾಕಿ ಒಬ್ಬ ಬಲಿಷ್ಠ ಡಿಫೆಂಡರ್. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂಥ ಮಂಡ್ಯ ಮೂಲದ ಆಟಗಾರ ರಾಕಿ. ಜಾಲಿ ಜಾಲಿ. 16-9 in favor of Mandya. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿರುವಂತಹ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ಅಧ್ಯಕ್ಷರಾಗಿ ಶ್ರೀಯುತ ದೇವರಾಜ್ ಸರ್ ಅವರು, ಉಪಾಧ್ಯಕ್ಷರಾಗಿ ಶ್ರೀಯುತ ಕೆ.ವಿ. ಸತೀಶ್ ರವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಗಿರೀಶ್ ಪಿ.ಎಸ್. ರವರು, ಸಹ ಕಾರ್ಯದರ್ಶಿಯಾಗಿ ಶ್ರೀಯುತ ಪುಟ್ಟರಾಜ್ ಎಂ.ಎಸ್. ರವರು, ಎಂ.ಎನ್. ರವರು, ಖಜಾಂಚಿಯಾಗಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಎಸ್.ಟಿ. ರವರು, ಸದಸ್ಯರಾಗಿ ಡಾಕ್ಟರ್ ಗೌತಮ್ ಎನ್ ರವರು, ಸದಸ್ಯರಾಗಿ ಶ್ರೀಮತಿ ನೇತ್ರಾವತಿ ಡಿ.ಎನ್. ರವರು ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಸಿ ರವರು, ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನೌಕರರ ಸಂಘದ ಪದಾಧಿಕಾರಿಗಳ ಸಹಕಾರದೊಂದಿಗೆ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025 ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಸದಸ್ಯರಾಗಿ ಶ್ರೀಯುತ ದೊರೆಸ್ವಾಮಿ ಎಚ್.ಸಿ. ರವರು, ಶ್ರೀಯುತ ಡಾಕ್ಟರ್ ವೆಂಕಟೇಶ್ ರವರು ಮತ್ತು ಶ್ರೀಯುತ ಅರುಣ್ ಬಾಬುರವರು, ಇವರೆಲ್ಲರ ಸಹಕಾರದೊಂದಿಗೆ ಈ ಸುಂದರ ಕಾರ್ಯಕ್ರಮ BIT ಕಾಲೇಜು ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಸ್, ಅದ್ಭುತವಾದಂಥ ಒಂದು ಟ್ಯಾಕಲ್. ಶಶಾಂಕ್ ಅವರನ್ನು ಬಂಧಿಸಲು ಯಶಸ್ವಿ ಆದರು ಸೇಂಟ್ ಪಾಲ್ ಕಾಲೇಜ್. ಎರಡು ತಂಡಕ್ಕೆ ಗೆಲುವು ಅನಿವಾರ್ಯ. ಲೀಗ್ ಹಂತದ ಅಂತಿಮ ಪಂದ್ಯ ಇದು. ಬಿ ಪೋಲ್ನ ಟಾಪರ್ ಮತ್ತು ರನ್ನರ್ಸ್ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ವಿಜಯ ಕಾಲೇಜ್ ಮಂಡ್ಯ ಎದುರಿಸ್ತಾ ಇದ್ದಾರೆ ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು. ಈ ಮ್ಯಾಚ್ ಮುಗಿದ ಮೇಲೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಸಾಂಗ್ ಪ್ಲೇ ಮಾಡಬೇಕು ಅಂತ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. DJ ಪ್ರದೀಪ್ ಅವರ ಗಮನಕ್ಕೆ. ಯಾರೋ 10 ಜನ ನೋಡಿದು ಡಾನ್ ಆದವನಲ್ಲ ರಾಕಿ ಬಾಯ್. ಅವನ್ ಹೊಡೆದಿರೋ 10 ಜನನು ಡಾನೆ. ಸಕ್ಕರೆ ನಾಡು ಮಂಡ್ಯ ತಂಡದ ಕೃಪಾ ಸಾಗರ್.
ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಕ್ಲೋಸ್ ಫೈಟ್ ಅನ್ನು ನೋಡಬಹುದು. 17-14 ಕೇವಲ 3 ಅಂಕದ ಅಂತರದಲ್ಲಿ ಮಂಡ್ಯ. ಸೇಂಟ್ ಪಾಲ್ ಕಾಲೇಜ್ ತಂಡ ಕಮ್ಬ್ಯಾಕ್ ಮಾಡುತ್ತಾ ಕಿಕ್ ಬಂತು ಈ ಬಾರಿ. ಎಸ್, ಒಂದೊಳ್ಳೆ ಸಪೋರ್ಟ್ ಇಲ್ಲಿ ಮಹೇಶ್, ಕೃಪಾಸಾಗರ್ ಹಾಗೂ ರಾಕೇಶ್. ಜರ್ಸಿ ನಂಬರ್ 4 ರಾಕೇಶ್ ಅವರಿಂದ ಟ್ಯಾಕಲ್ ಬಂತು. ಆ ಒಂದು ಸಂದರ್ಭದಲ್ಲಿ ಸಹ ಆಟಗಾರ ಒಂದು ಸಪೋರ್ಟ್ ಅನ್ನು ಇಲ್ಲಿ ನಾವು ಗಮನಿಸಿಕೊಳ್ಳಬೇಕು. ಓಕೆ, ಧನುಷ್ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ಈ ಪಂದ್ಯ ಮುಗಿದ ನಂತರ ಉಳಿದಿರೋದು 3 ಮ್ಯಾಚ್. ಈಗಾಗಲೇ ಈ 2 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಆಲ್ಮಸ್ ಗ್ರೂಪ್ಸ್ ಮಂಗಳೂರು. ವೇಟ್ ಫಸ್ಟ್ ಏಡ್ ನಡಿ, ಫಸ್ಟ್ ಏಡ್ ಸ್ಪ್ರೇ. ಒಂದು ಸ್ವಲ್ಪ ಮೊಣಕಾಲಿನ ಗಾಯದ ಸಮಸ್ಯೆಗೆ ಧನುಷ್ ಒಳಗಾದರು. ಏನು ತೊಂದರೆ ಆಗಿಲ್ಲ. ನಮ್ಮ ಡಾಕ್ಟರ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಏಡ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉತ್ತಮವಾದಂತಹ ಒಂದು ಟ್ಯಾಕಲ್ ಜಮೀರ್ ಹಾಗೂ ಆಕಾಶ್ ಬ್ರಾವೋ. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಎಸ್ ಮಿಥುನ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. 2017 ಇನ್ ಫೇವರ್ ಆಫ್ St. Paul College. That's 12 out, 16 in. St. Paul College ತಂಡದ ಧನುಷ್ ಅವರು ಒಂದು ಸ್ವಲ್ಪ ಗಾಯದ ಸಮಸ್ಯೆಯಿಂದ ಅಂಕಣದ ಹೊರಗಡೆ ಇದ್ದಾರೆ. ಸಬ್ಸ್ಟಿಟ್ಯೂಟ್ ಮೂಲಕ ಅಂಕಣವನ್ನು ಸೇರಿಕೊಂಡಿದ್ದಾನೆ ಗಣಪ. ಎಸ್ ಕ್ಯಾಪ್ಟನ್, ಲಾಸ್ಟ್ 4 minutes to go. आखिरी 4 मिनट का खेल अभी बाकी है. 20-17 3 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಕೃಪಾ ಸಾಗರ್ ಪವನ್ ಅವರು ಮಾತಾಡ್ತಾರೆ ಕೊಡಿ.
ಎಸ್ ಮಿಥುನ ಒಂದೊಳ್ಳೆ ಟಚ್ ಪಾಯಿಂಟ್. ಪ್ರಮುಖ ದಾಳಿಗಾರನನ್ನೇ ಅಂಕಣಿಂದ ಹೊರ ಕಳಿಸಿದ್ದಾರೆ ಪ್ರೇಕ್ಷಕರೇ. ಈಗ ಪಂದ್ಯ ಹೈ ವೋಲ್ಟೇಜ್ ನತ್ತ ಸಾಗ್ತಾ ಇದೆ. ಆಲ್ಮಾಸ್ ಗ್ರೂಪ್ಸ್ ಮಂಗಳೂರು, ನೀವು ಸಜ್ಜಾಗಿರ್ಬೇಕು. ಅದೇ ರೀತಿ RVS ಸಮಯದ ಅಭಾವ ಇದೆ ನೋಡಿ, ರೆಡಿ ಇರಬೇಕು ನೀವು. ಮುಗಿತಾ ಇದ್ದಾಗ ಮ್ಯಾಚ್. एस कैप्टन लास्ट 3 मिनट्स टू गो. आखिरी 3 मिनट का खेल अभी बाकी है. 20-18 2 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಲೀಗ್ ಹಂತದಲ್ಲಿ ಆಡಿದ 2 ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿಕೊಂಡಿದ್ದು ಈಗ 3ನೇ ಪಂದ್ಯವನ್ನು ಎದುರಿಸ್ತಾ ಇದ್ದಾರೆ ಸೇಂಟ್ ಪೌಲ್ ಕಾಲೇಜ್ ಬೆಂಗಳೂರು. ಈ ಒಂದು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ವಿಶೇಷವಾಗಿ ಥರ್ಡ್ ರೈಡ್ ಮಂಡ್ಯ ತಂಡದ ಒಂದು ಪಂದ್ಯದ ವೀಕ್ಷಣೆಗಾಗಿ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಯೋಗೇಶ್ ರವರು ಸಹ ಆಗಮಿಸಿದ್ದಾರೆ. ಅವರಿಗೆ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮಹೇಶ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. RVS ಹಾಗೂ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು, ನೀವು ಪೂರ್ವ ಸಿದ್ಧತೆಯಲ್ಲಿರಬೇಕು. ಮಿಥುನ ಸೂಪರ್ ಟೆಕಲ್ ಆನ್ ಆಗಿದೆ. ಮೂವರು ಆಟಗಾರ ನಡುವೆ ಎಜೆ ಕಾರ್ತಿಕ್ ಚರಣ, ಒಂದು ಅದ್ಭುತವಾದಂತಹ ಟ್ಯಾಕಲ್. ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಸೂಪರ್ ತಿರುವು. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. 23-18 5 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಸೋಮ ನೀಳಕದ ಆಟಗಾರ, ಡೈವಿಂಗ್ ಆಂಕಲ್ ಹೋಲ್ಡ್. ಚರಣ ನಾಗ್ನಳ್ಳಿ ಮೂಲದ ಆಟಗಾರ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಒಂದೊಳ್ಳೆ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. 24-18 ಇನ್ ಫೇವರ್ ಆಫ್ ಎಸ್ ಕ್ಯಾಪ್ಟನ್ ಲಾಸ್ಟ್ 1 ಮಿನಿಟ್ಸ್ ಟು ಗೋ. 24-18 ಇನ್ ಫೇವರ್ ಆಫ್ ವಿಜಯ ಕಾಲೇಜ್ ಮಂಡ್ಯ. ಕೋಚಸ್ ಕಾರ್ನರ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಇಲ್ಲಿ ನಮ್ಮಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಕೊರತೆ ಇದೆ, ನಾವೇ ಕೇಳಬೇಕು ಕೋಚಸ್ ಕಾರ್ನರಲ್ಲಿ ಏನು ಹೇಳ್ತಾರೆ ಅಂತೇಳಿ. 6 ಪಾಯಿಂಟ್ ಲೀಡಲ್ಲಿದ್ರೆ ಏನಿಲ್ಲ, ತೊಂದರೆ ಇಲ್ಲ, ಆರಾಮಾಗಿ ಆಡಿ ಅಂತೇಳಿ ಹೇಳಿದ್ರು ಭಾಸ್ಕರ್ ಅವರು. ಎಸ್ ಗಣಪ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. 5 ಆಟಗಾರ ನಡುವೆ ಎಸ್ ಎಜಿ ಕಾರ್ತಿಕ್, ಫಸ್ಟ್ ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸ್ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಒಬ್ಬ ಯುವ ಪ್ರತಿಭೆ. ಎಸ್ ಆಡಿದ 3ಕ್ಕೆ 3 ಪಂದ್ಯದಲ್ಲಿ ಶ್ರೀಯುತ ಸುದರ್ಶನ್ ಮೂರ್ತಿ ಅವರ ಪ್ರಾಯೋಜಕತ್ವದ ತಂಡ ವಿಜಯ ಕಾಲೇಜ್ ಮಂಡ್ಯ ತಂಡ ವಿಜಯಶಾಲಿಯಾಗಿ ಲೀಗ್ ಹಂತದಲ್ಲಿ ಗೆದ್ದು